ಗುರುವೆ ದೇಸಿ ಮಸಾಲಾದಲ್ಲಿ 25ಕ್ಕೂ ಹೆಚ್ಚು ವೆರೈಟಿ ಐಟಮ್ಗಳನ್ನ ಟ್ರೈ ಮಾಡ್ಬೋದು. ಆ್ಯಕ್ಚುಲಾಗಿ ಬಫೆ ಸಿಸ್ಟಮು ನೀವು ಅಲ್ಲೋಗಿ ಯಾವುದನ್ನು ಬೇಕಾದ್ರೂ ಎಷ್ಟೊತ್ತಿ ಬೇಕಾದ್ರೂ ಹಾಕ್ಸ್ಕೊಂಡು ಟ್ರೈ ಮಾಡ್ಬೋದು. ಬಟ್ ಆದರೆ ನಾವು ಎಲ್ಲನೂ ಟೇಬಲ್ ಮೇಲೆ ಕೊಟ್ಬಿಡಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಸೊ ಹಾಗಾಗಿ ಎಲ್ಲ ಐಟಮು ಇದೆ ಬಸ್ ಟೇಬಲ್ ಮೇಲೆ. ಐಸ್ ಕ್ರೀಮ್ ಅಂತ ಫುಲ್ಲು ಕರ್ಕೋಗ್ಬಿಡೈತೆ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಇವತ್ತು ಆರ್ ನಗರ ನಗರಲ್ಲಿ ಅನ್ಲಿಮಿಟೆಡ್ ಊಟ ಸಿಗುವಂಥ ಜಾಗ ದೇಸಿ ಮಸಾಲ ಅಂತ. ಒಟ್ಟು 25 ಐಟಮ್ ಅಂತೆ. 25 ಐಟಮು ಯಾವುದನ್ನ ನೀವು ಎಷ್ಟು ಸರಿ ಬೇಕಾದ್ರೆ ಹಾಕ್ಕೊಬೋದು. ಬಫೆ ಸಿಸ್ಟಮು. ಸೊ ರೈಸ್ ಆಗಿರ್ಬೋದು, ಅಂದರೆ ವೈಟ್ ರೈಸಲ್ಲೇ 3 ಥರ ಐಟಮ್ ಇದೆ. ಸೊ ಫ್ರೈಡ್ ರೈಸ್ ಅಂತೆ, ಬಿರಿಯಾನಿ ರೈಸ್ ಅಂತೆ, ಮತ್ತಿನ್ನು ರೈಸ್ ಬಿಟ್ಟು ನಿಮಗೆ ನಾನ್ ಸಿಗುತ್ತೆ. ಸೊ ಮತ್ತಿನ್ನು ಸುಮಾರು ಐಟಮ್ ಇದೆ. ಏನೋ ಮೊಸರನ್ನ ಇದೆ, ಸಲಾಡ್ಸ್ ಇದೆ, ಸ್ವೀಟ್ ಇದೆ, ಬ್ರೌನಿ ಇದೆ, ಜಾಮೂನ್ ಸಿಗುತ್ತೆ, ಸುಮಾರು ಐಟಮ್ಸ್ ಇದೆ. ಇನ್ನು ಚಾಟ್ಸ್ ಐಟಮ್ಗಳು ಸಿಗುತ್ತೆ. ಸೊ ಪಾಪಡಿ ಚಾಟ್ ಅಂತೆ, ಪಾನಿಪುರಿ ಅಂತೆ. ಸೊ ಈ ಥರ ಸುಮಾರು ಐಟಮ್ಸ್ ಸಿಗುತ್ತೆ. ಒಟ್ಟು ಒಂದು 25 ಐಟಮ್ಗಿಂತ ಜಾಸ್ತಿನೇ ಸಿಗುತ್ತೆ. ನಾನು ಕೂಡ ಟ್ರೈ ಮಾಡಬೇಕು ಅಂತ ಬಂದಿದ್ದೀನಿ. ಹೇಗಿತ್ತು ಅಂತ ನಿಮಗೂ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಒಂದೊಳ್ಳೆ ಊಟ ಸೊ ಹೇಗಿತ್ತು ಅಂತ ಟ್ರೈ ಮಾಡಿ ಹೇಳ್ತೀನಿ. ಗುರುವೆ ಕಂಪ್ಲೀಟ್ ಆಗಿ ಅನ್ಲಿಮಿಟೆಡ್ ಫುಡ್ಡು. ಸೊ ಹೆಚ್ಚು ಕಮ್ಮಿ ಒಂದು 20-25 ಐಟಮ್ ಬರುತ್ತಂತೆ. ಸೊ ಸಲಾಡ್ ಇದೆ. ಸೊ ಸಲಾಡಲ್ಲಿ ಫಸ್ಟೇ ಹಪ್ಪಳ ಇದೆ. ಅಯ್ಯೋ ಕೈ ಹಾಕಿದ್ರೆ ಬೈತಾರೆ. ಹಪ್ಪಳ ಇದೆ, ಮತ್ತು ಇದೇನು ಮೊಸರು ಬಜ್ಜಿ ಅಂತಾರೆ, ಏನಂತಾರೆ ಇದಕ್ಕೆ ಗೊತ್ತಿಲ್ಲ. ಮತ್ತು ಬೀಟ್ರೂಟ್ ಇದೆ ನೋಡಿ ಬಾಸ್. ಅಯ್ಯೋ ಕೆಂಪು ಕಾಣಿಸ್ತಾ ಇದೆ. ಮತ್ತು ಇದೇನಿದು ಮೂಲಂಗಿ ಇದೆ, ಸೌತೆಕಾಯಿ, ಈರುಳ್ಳಿ, ಮತ್ತು ಇದೆಂತ ಮರ್ರೆ ಏನು ಅಂತಲೇ ಗೊತ್ತಾಗ್ತಿಲ್ವಲ್ಲ. ಏನಿದು? ಸೌತೆಕಾಯ ಅಲ್ಲ, ಇದು ಚೇಪೆಕಾಯ, ಗೊತ್ತಿಲ್ಲಪ್ಪ. ತಿಂದಾಗ ಗೊತ್ತಾಗುತ್ತೆ, ಇರಲಿ ಬಿಡಿ. ಆಮೇಲೆ ಮೊಸರು ಬಜ್ಜಿ ಇದೆ, ಮೊಸರನ್ನ, ಕರ್ಡ್ ರೈಸ್, ಮೊಸರನ್ನ ಉಂಟು, ಚಟ್ನಿ, ಸಾಸ್ ಇದೆ, ಉಪ್ಪಿನಕಾಯಿ ಇದೆ, ಮತ್ತು ಜಲ್ಜೀರಾ ಅಂತೆ. ಸೊ ವೆಲ್ಕಮ್ ಡ್ರಿಂಕ್ ಥರ ಇದು. ಅದಾದಮೇಲಿಂದ ವೆಜ್ಜು ಸೂಪ್ ಇದೆ. ಸೊ ಸೂಪ್ ಉಂಟು. ನಂತರದಲ್ಲಿ ಗೋಬಿ ಮಂಚೂರಿಯನ್ನು, ಪನ್ನೀರ್ ಟಿಕ್ಕಾ ಇದೆ, ಮತ್ತು ಪಾಸ್ತಾ ಇದೆ ಬಾಸ್. ಪಾಸ್ತಾ ಉಂಟು, ಬಟ್ ಪಾಸ್ತಾನ ಇದು? ಪಾಸ್ತಾನೆ. ಆಮೇಲೆ ಕಡಾಯಿ ಪನ್ನೀರ್ ಅಂತೆ, ಕಡಾಯಿ ಪನ್ನೀರು ಉಂಟು, ಕಡಾಯಿ ಪನ್ನೀರ್ ಇದೆ. ಆಮೇಲೆ ಮಿಕ್ಸ್ ವೆಜಿಟೇಬಲ್ ಚೆನ್ನ. ಸೊ ಕಡಲೆಕಾಳು ಮಿಕ್ಸ್ ವೆಜಿಟೇಬಲ್, ಹುಳ್ಳಿಕಾಯಿ ಎಲ್ಲ ಹಾಕಿ, ಟೊಮೊಟೊ ಹಣ್ಣು ಹಾಕಿ ಮಾಡಿದ್ದಾರೆ. ನಂತರದಲ್ಲಿ ದಾಲ್ ತಡ್ಕ ಇದು. ಪೆಪ್ಪರ್ ರಸಮ್ ಇದೆ, ಪೆಪ್ಪರ್ ರಸಮ್ ಕೂಡ ಉಂಟು, ರಸಮು ರೈಸ್ಗೆ. ಸೊ ಬಿಳಿ ಅನ್ನ, ವೈಟ್ ರೈಸ್ ಅದಿದೆ. ಮತ್ತು ವೆಜ್ ದಮ್ ಬಿರಿಯಾನಿ ಅವುಗಳು ಸಕ್ಕದ ಕಾಣಿಸ್ತಾ ಇದೆ. ವೆಜ್ ದಮ್ ಬಿರಿಯಾನಿ ಇದೆ. ಅಂದರೆ ಎಲ್ಲ ಬಿಸಿ ಬಿಸಿ ಇರಲಿ ಅಂತ ಹಿಂಗೆ ಬಿಟ್ಟಿದ್ದಾರೆ. ಇಲ್ಲ ಅಂದರೆ ಎಲ್ಲ ಓಪನ್ ಇತ್ತು ಅಂದರೆ ಎಲ್ಲ ತಣ್ಣಗಾಗ್ಬಿಡುತ್ತೆ. ವೆಜ್ ಫ್ರೈಡ್ ರೈಸ್ ಇದೆ. ಗುಲಾಬ್ ಜಾಮೂನ್ ಸಕ್ಕದ ಕಾಣಿಸ್ತದಲ್ಲ. ತಾಳಿ ಸ್ವೀಟು, ಸಿಹಿ ಇಷ್ಟಪಡೋರಿಗೆ ಗುಲಾಬ್ ಜಾಮೂನು ಉಂಟು. ಆಮೇಲಿಂದ ಏನೋ ಶೆಫ್ ಸ್ಪೆಷಲ್ ಸ್ವೀಟ್ ಅಂತೆ, ಏನಿಲ್ಲ ಬಾಸ್. ಕೇಸರಿ ಬಾತು, ಮತ್ತು ಏನಿದು ಅಕ್ಕಿ ಪಾಯಸನ, ಗಟ್ಟಿ ಮಾಡ್ಬಿಟ್ಟವ್ರೆ. ಅಕ್ಕಿ ಪಾಯಸನೋ ಏನೋ ಗೊತ್ತಿಲ್ಲ. ಮತ್ತು ಬ್ರೌನಿ. ಸೊ ಮೊಟ್ಟೆ ಏನೂ ಹಾಕಲ್ವಂತೆ. ಸೊ ಅದಿಷ್ಟಿದೆ. ಸೊ ಇದೆಲ್ಲ ಮಾಮೂಲಿ ಸ್ಟಾರ್ಟಿಂಗಲ್ಲೇ ಪ್ಲೇಟು, ಸ್ಪೂನ್ಸು, ಇದಿಷ್ಟು ಕಂಪ್ಲೀಟಾಗಿ ನೀವೇನೇ ಹಾಕೋಬೋದು. ಯಾವುದನ್ನು ಎಷ್ಟು ಸರಿ ಬೇಕಾದ್ರೂ ಹಾಕ್ಕೊಂಡು ನೀವೇ ಟ್ರೈ ಮಾಡ್ಬೋದು. ಕೂರೋದಕ್ಕಂತೂ ಬೇಕಾದಷ್ಟು ಜಾಗ ಇದೆ. ಸೊ ತುಂಬ ಜಾಗ ಇದೆ. ಹೆಚ್ಚು ಕಮ್ಮಿ ಒಂದು 100-150 ಜನ ಆರಾಮ್ಸೆ ಸೇರ್ಬೋದು. 100 ಜನ ಅಂತೂ ಆರಾಮ್ಸೆ ಈ ಜಾಗದಲ್ಲಿ ಸೇರ್ಬೋದು. ಈ ಥರ ಒಂದು ಜಾಗದಲ್ಲಿ ಇಟ್ಬಿಟ್ಟಿರ್ತಾರೆ ಕಂಪ್ಲೀಟಾಗಿ. ಸೊ ಈ ಜಾಗದಲ್ಲೇ ಬಂದು ಎಲ್ಲ ತೊಗೋಬೋದು. ಇಷ್ಟೇ ಐಟಮ್ ಅಲ್ಲ, ಇನ್ನೂ ತುಂಬ ಇದೆ. ಅಂದರೆ ರೊಟ್ಟಿ ಐಟಮ್ ಇದೆ. ಮತ್ತು ಇನ್ನು ಚಾಟ್ಸ್ ಕಡೆ ನಾನು ಹೋಗಲಿಲ್ಲ ಅಲ್ಲ, ಚಾಟ್ಸ್ ಇದೆ, ತೋರಿಸ್ತೀನಿ. ಸೊ ಐಸ್ ಎಲ್ಲ ಹಾಕ್ಬಿಟ್ಟವ್ರೆ ಬಾಸ್. ಯಪ್ಪ, ಐಸ್ ಗಡ್ಡೆನೇ ಹಾಕ್ಬಿಟ್ಟವ್ರೆ. ಪಾನಿ ತಣ್ಣಗಿರಬೇಕು ಅಂತ. ಮತ್ತು ಪೂರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ನೋಡಿ. ಗ್ಲೌಸ್ ಹಾಕಿದ್ದಾರೆ. ಸೊ ಅದು ಮೇಯ್ನ್ ಇಂಪಾರ್ಟೆಂಟು.
ಸೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ, ನೀಟಾಗಿ ಇಟ್ಕೊಂಡಿದ್ದಾರೆ, ಎಲ್ಲೂ ಗಲೀಜ್ ಕಾಣಿಸ್ತಾ ಇಲ್ಲ, ನೀಟಾಗಿದೆ, ಅದೊಂದು ಪ್ಲಸ್ ಪಾಯಿಂಟು. ಈ ಕೌಂಟ್ರಲ್ಲಿ ಇಷ್ಟು ಐಟಮ್ ಸಿಗುತ್ತಾ. ಇನ್ನು ಅದು ಬಿಟ್ಟರೆ ನಿಮಗೆ ಲೈವ್ ಕೌಂಟ್ರ್ ಇದೆ. ಲೈವ್ ಕೌಂಟ್ರಲ್ಲಿ ಪಿಜ್ಜಾ, ರೋಟಿ, ನಾನು, ಕುಲ್ಚಾ ಇಷ್ಟೂ ಅನ್ಲಿಮಿಟೆಡ್. ಪಿಜ್ಜಾನು ಅನ್ಲಿಮಿಟೆಡ್ ಬಸ್, ನಿಮ್ಗೆ ಇಲ್ಲಿ ರೆಡಿ ಮಾಡಿ ತಂದಿಟ್ಟಿರ್ತಾರೆ. ನೀವು ಇದನ್ನು ಕೂಡ ತೊಗೊಬೋದು, ಅಥವಾ ನೀವು ಹೇಳಿದ್ರೆ ಅವಾಗಲೇ ರೆಡಿ ಮಾಡಿ ಕೊಡ್ತಾರೆ. ಸೊ ನಾವು ಕೂಡ ಬ್ಯಾಟಿಂಗ್ ಶುರು ಮಾಡೋಣ ಬನ್ನಿ. ಗುರುವೆ ದೇಸಿ ಮಸಾಲಾದಲ್ಲಿ 25ಕ್ಕೂ ಹೆಚ್ಚು ವೆರೈಟಿ ಐಟಮ್ಗಳನ್ನ ಟ್ರೈ ಮಾಡ್ಬೋದು. ಆ್ಯಕ್ಚುಲಾಗಿ ಬಫೆ ಸಿಸ್ಟಮು, ನೀವು ಅಲ್ಲೋಗಿ ಯಾವುದನ್ನು ಬೇಕಾದ್ರೂ ಎಷ್ಟೊತ್ತಿ ಬೇಕಾದ್ರೂ ಹಾಕ್ಸ್ಕೊಂಡು ಟ್ರೈ ಮಾಡ್ಬೋದು. ಬಟ್ ಆದರೆ ಸೊ ನಾವು ಎಲ್ಲನೂ ಟೇಬಲ್ ಮೇಲೆ ಕೊಟ್ಬಿಡಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಸೊ ಹಾಗಾಗಿ ಎಲ್ಲ ಐಟಮು ಇದೆ ಬಸ್ ಟೇಬಲ್ ಮೇಲೆ. ಐಸ್ ಕ್ರೀಮ್ ಅಂತೂ ಫುಲ್ಲು ಕರ್ಕೋಗ್ಬಿಡೈತೆ, ಶೂಟ್ ಮಾಡಿದ್ರಿಂದ ಲೇಟ್ ಆಯಿತು ಅಂತ. ಸೊ ಇಷ್ಟು ಐಟಮು ನಿಮ್ಗೆ ಅಲ್ಲಿ ಸಿಗುತ್ತೆ, ನಾವು ಟೇಬಲ್ಗೆ ತರಿಸ್ಕೊಂಡ್ಬಿಟ್ಟಿದ್ದೀವಿ ಅಷ್ಟೇ. ಸೊ ಒಂದು ಕಡೆಯಿಂದ ಹೋಗ್ಬಿಡೋಣ. ಕೆಲವೊಂದು ಐಟಮ್ನ ಟ್ರೈ ಮಾಡಿರ್ತೀನಿ, ಇಷ್ಟು ಐಟಮ್ನಂತೂ ನಿಜಲ್ಲೂ ನನ್ನ ಕೈಲಾಗಲ್ಲ, ಕೆಲವೊಂದನ್ನು ಮಾತ್ರ ಟ್ರೈ ಮಾಡಿರ್ತೀನಿ. ಸೊ ಇನ್ಮಿಕ್ಕಿದ್ದನ್ನು ನೀವು ಬಂದ್ಬಿಟ್ಟು ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ತಿಳಿಸಿ. ಸೊ ಮೊದಲನೇದಾಗಿ ಗೋಬಿ ತುಂಬ ಚೆನ್ನಾಗಿರುತ್ತೆ ಅಂದರು. ಸೊ ಗೋಬಿ ಟ್ರೈ ಮಾಡುವ. ಯಾವ್ದು ತೊಗೊಳ್ಳೋಣ? ದೊಡ್ಡ ಪೀಸು ಜಾಸ್ತಿ ಕಷ್ಟ ಆಗ್ಬಿಡುತ್ತೆ, ಚಿಕ್ಕ ಪೀಸು ಚೆನ್ನಾಗಿದೆ ಬಸ್. ಗೋಬಿ ಮಂಚೂರಿ ನೋಡೋದಕ್ಕೂ ಸೂಪರ್, ಕಲರ್ ಗಿಲ್ಲರ್ ಏನೂ ಹಾಕಿಲ್ಲ, ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಕ್ಯಾಬೇಜ್ ಗೋಬಿ ಅಲ್ಲ, ಹೂಕೋಸೆನೆ. ಸೊ ಹೂಕೋಸೆ ಹಾಕಿರೋದ್ರಿಂದ ಬೊಂಬಡಾಗಿ ಕಾಣಿಸ್ತಾ ಇದೆ. ಸೊ ಟ್ರೈ ಮಾಡ್ಬಿಡೋಣ ಬೊಂಬಡಾಗಿರೋಂಥ ಗೋಬಿ ಮಂಚೂರಿಯನ್ ಮೊದಲನೇದಾಗಿ. ಹೌದಾ, ಕೋಟಿಂಗು ಮಸ್ತಿದೆ, ಸ್ವಲ್ಪ ಕರುಮ್ ಅಂತಲೇ ಸಿಗುತ್ತೆ. ಮತ್ತು ಆ ಸಿಹಿ ಹುಳಿ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಚೆನ್ನಾಗಿ ಮಾಡೋರೆ. ಗೋಬಿ ಇಷ್ಟ ಆಯಿತು, ನೈಸ್. ನಂತರದಲ್ಲಿ ಪನ್ನೀರ್ ಟಿಕ್ಕಾ. ಮಸಾಲೆ ಗಿಸಾಲ ಎಲ್ಲ ಚೆನ್ನಾಗಿ ಹಾಕೋರೆ, ಸ್ಮೋಕಿ ಫ್ಲೇವರು ಚೆನ್ನಾಗಿ ಬರುತ್ತೆ. ಪನ್ನೀರ್ ಟಿಕ್ಕಾ ಅಂದಾಗ ಈ ಟಿಕ್ಕಾ ಐಟಮ್ಗಳೆಲ್ಲ ಹಾಗೆ ಸ್ವಲ್ಪ ಸ್ಮೋಕಿ ಫ್ಲೇವರ್ ಸಿಗುತ್ತೆ. ಏನಕ್ಕೆ ಅಂದರೆ ತಂದೂರಲ್ವಾ, ಸೊ ಹಾಗಾಗಿ ಟ್ರೈ ಮಾಡೋಣ. ಹಾಂ, ಪನ್ನೀರು ಮಸ್ತಿದೆ. ರೈಸು ಆಲ್ರೆಡಿ ಪ್ಲೇಟ್ಗೆ ಹಾಕ್ಕೊಂಡಿದೆ. ಬಟ್ ನನಗೇನು ಖುಷಿ ಗೊತ್ತಾ, ಬಟಾಣಿ ಬೆಳೆಸಿದ್ದಾರೆ, ತರಕಾರಿ ಗಿರ್ಕಾರಿ ಎಲ್ಲ ಜೋರಾಗಿ ಹಾಕೋರೆ, ನೈಸ್. ರೈಸ್ ಬಾತ್ ತಂದಿದ ತಕ್ಷಣ ಬರೀ ಖಾಲಿ ರೈಸ್ ಮಾತ್ರ ಇಲ್ಲ, ಈ ಸಾಂಗ್ ಬೇರೆ ಜೋರಾಗಿ ಹಾಕ್ಬಿಡೋರೆ ಬಸ್. ಇನ್ನೇನು ಮುಗಿಸ್ಬಿಡೋಣ. ಸೊ ರೈಸು, ದಮ್ ಬಿರಿಯಾನಿ ಅಂದಿದ ತಕ್ಷಣ ವೆಜ್ಜ ಪೌ, ನಾನ್ ವೆಜ್ ಅಲ್ಲ, ವೆಜ್ ಬಿರಿಯಾನಿ ಅಂದಿದ ತಕ್ಷಣ ನಾನ್ ವೆಜ್ಗೆ ಅನ್ಕೋಬೇಡಿ, ಇಲ್ಲಿ ಕಂಪ್ಲೀಟಾಗಿ ವೆಜ್ ಐಟಮ್ ಮಾತ್ರನೇ ಸಿಗೋದು. ಟ್ರೈ ಮಾಡ್ಬಿಡೋಣ. ಸೊ ಆಯ್ತಾ, ಸೂಪರ್, ಮತ್ತಂಗೆ ಇಲ್ಲ, ಅದ್ಭುತವಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಮೊಸರು ಬಜ್ಜಿ ಜೊತೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ, ಸೂಪರ್. 329 ರೂಪಾಯಿಗೆ ಇಷ್ಟು ಐಟಮ್ ಸಿಗುತ್ತೆ ಬಸ್. ಯಾವುದನ್ನು ಎಷ್ಟೊತ್ತಿ ಬೇಕಾದ್ರೆ ಹಾಕ್ಸ್ಕೊಂಡು ಟ್ರೈ ಮಾಡ್ಬೋದು, ಚೆನ್ನಾಗಿದೆ. ಇನ್ನು ಇವ್ರದ್ದು ಪಾರ್ಟಿ ಹಾಲಿದೆ ಮತ್ತು ಕೇಟ್ರಿಂಗ್ ಸರ್ವಿಸು ಇದೆಯಂತೆ. ಸೊ ಅದನ್ನು ಬೇಕಾದ್ರೆ ನೀವು ತೊಗೋಬೋದು. ಓಕೆ, ಸೂಪರ್, ಚೆನ್ನಾಗಿದೆ, ಎಲ್ಲನೂ ಚೆನ್ನಾಗಿದೆ. ಎಲ್ಲನೂ ಟ್ರೈ ಮಾಡಲಿಲ್ಲ, ಕೆಲವೊಂದನ್ನಷ್ಟೇ ಟ್ರೈ ಮಾಡಿದ್ದು, ಕೆಲವೊಂದೆಲ್ಲ ಚೆನ್ನಾಗಿದೆ. ಇನ್ನು ಮಿಕ್ಕಿದೆಲ್ಲ ನೀವು ಟ್ರೈ ಮಾಡ್ಬಿಟ್ಟು ಹೇಳಿ. ಮತ್ತೊಮ್ಮೆ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗುವ. ಬಾಯ್.